ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾಳೆ ವಿಧಾನಸಭೆ ಅಧಿಕಾರಿ ನೌಕರರಿಗೆ ಭೋಜನ ಕೂಟ ಇಟ್ಕೊಂಡಿದ್ದಾರೆ ಯುಟಿ ಖಾದರ್ ಅವರು. ಸೊ ಯುಟಿ ಖಾದರ್ ಅವರಿಗೆ ಸಚಿವ ಸ್ಥಾನ ಫಿಕ್ಸ್. ನಾಳೆ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಖಾದರ್ ಅವರು ಕೊಡ್ತಾರಾ? ಕಾರಣ ಈಗ ಊಟಕ್ಕೆ ಕರೀತಾ ಇರೋದಕ್ಕೆ ಏನು ರೀಸನ್ ಇದೆ? ಹೈಕಮಾಂಡ್ ಸಂದೇಶಕ್ಕಾಗಿ ಯುಟಿ ಖಾದರ್ ಅವರು ಕಾಯ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನಾಳೆಯ ಖಾದರ್ ಭೋಜನ ಕೂಟದ ಬಳಿಕ ಅಂತಿಮ ತೀರ್ಮಾನ. ಸೊ ನಾಳೆ ವಿಧಾನಸಭೆ ಅಧಿಕಾರಿ ಮತ್ತು ನೌಕರರಿಗೆ ಭೋಜನ ಕೂಟವನ್ನು ಏರ್ಪಡಿಸಿದ್ದಾರೆ ಯುಟಿ ಖಾದರ್ ಅವರು. ಡಿ ಕೆ ಸಂಪುಟದಲ್ಲಿ ಅವ್ರಿಗೊಂದು ಸ್ಥಾನ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾವ ಅನುಮಾನನೂ ಸದ್ಯಕ್ಕಿಲ್ಲ ಅಂತಿದ್ದಾರೆ. ಕಾರಣ ಜಮೀರ್ ಅಹ್ಮದ್ ಅವರು ಸಿದ್ದರಾಮಯ್ಯನವರ ಅತ್ಯಾಪ್ತ. ಈಗ ಅವರನ್ನು ಕ್ಯಾಬಿನೆಟ್ನಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಕಾರಣ ಅಲ್ಲಿ ಅವ್ರ ಮೇಲೆ ಒಂದು ಆರೋಪ ಕೂಡ ಬಂದಿದೆ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು. ನನ್ನ ಸಹೋದ್ಯೋಗಿ ಸುಖೇಶ್ ಇದ್ದಾರೆ. ಸುಖೇಶ್, ಈಗ ಒಂದು ಕ್ಲಿಯರಾಗಿ ಸಿಗ್ತಾ ಇದೆ, ಆರೋಪವನ್ನು ಹೊತ್ತಿರುವಂಥ ಜಮೀರ್ ಅಹ್ಮದ್ ಅವರಿಗೆ ಸದ್ಯಕ್ಕೆ ಮೊದಲನೇ ಹಂತದಲ್ಲಿ ಮಂತ್ರಿ ಸ್ಥಾನ ಇಲ್ಲ, ಅದರ ಬದಲಾಗಿ ಯುಟಿ ಖಾದರ್ ಅವರಿಗೇ ಮಂತ್ರಿ ಸ್ಥಾನ ಇದೆ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿದೆ. ಹ್ಯಾರಿಸ್ ಅವರು ಕೂಡ ಆಸೆಯನ್ನು ಇಟ್ಕೊಂಡು ಕೂತಿದ್ರು. ಇನ್ನೊಂದು ಕಡೆಗೆ ಯುಟಿ ಖಾದರ್ ಅವರು ಈಗ ಅಧಿಕಾರಿ ಮತ್ತು ನೌಕರರಿಗೆ ಭೋಜನ ಕೂಟ ಇಟ್ಕೊಳ್ಳುವಂಥದ್ದು ಸ್ಪೆಷಲ್ ಆಗಿ ಏನೂ ಇಲ್ವಲ್ಲ? ಖಂಡಿತ ಈ ಸಂದರ್ಭದಲ್ಲಿ ಇಟ್ಟಿರುವಂಥದ್ದು ಸಹಜ ಚರ್ಚೆಗೆ ಕಾರಣವಾಗಿರುವಂಥದ್ದು. ಏನಾದರೂ ಹಿಂಟ್ ಸಿಕ್ಕಿದೆಯಾ ಅವರಿಗೆ? ಸ್ಪೀಕರ್ ಸ್ಥಾನದಿಂದ ಅವರು ನಿವೃತ್ತರಾಗಿ ಸಚಿವರಾಗಿ ಏನಾದರೂ ಆಯ್ಕೆ ಆಗಿದ್ದಾರಾ, ಅಥವಾ ಅವರಿಗೆ ಈ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಬಂದಿದೆ ಅನ್ನುವಂಥ ಚರ್ಚೆ ಹುಟ್ಟಾಕಿದೆ. ಇವತ್ತು ರಾತ್ರಿ ಅವರು ತಮ್ಮ ಸಹೋದ್ಯೋಗಿಗಳಿಗೆ ಕರೆದಿರುವಂಥ ಭೋಜನ ಕೂಟ, ಅಂದರೆ ಏನು ಸಚಿವಾಲಯದ ಸಿಬ್ಬಂದಿ ಅವ್ರ ಜೊತೆ ಕೆಲಸ ಮಾಡಿದವರಿದ್ರು, ಅವರಿಗೆ ಭೋಜನ ಕೂಟವನ್ನು ಆಯೋಜನೆ ಮಾಡಿರುವಂಥದ್ದು ಸಹಜ ಚರ್ಚೆ ಮುನ್ನೆಲೆಗೆ ಬಂದಿರಬಹುದು. ಅಂದರೆ ಅವರು ಸಚಿವರಾಗಿ ಆಯ್ಕೆ ಆಗ್ಬೋದು, ಆ ಕಾರಣಕ್ಕಾಗಿ ಈಗ ಅಂತಿಮವಾಗಿ ಒಂದು ಭೋಜನ ಕೂಟವನ್ನು ಏರ್ಪಡಿಸಿದ್ದಾರೆ ಅನ್ನುವಂಥ ಚರ್ಚೆ. ಇನ್ನು ಮೈನಾರಿಟಿ ಲೀಡರ್ಗಳ ವಿಚಾರಕ್ಕೆ ಬಂದರೆ ಸಹಜವಾಗಿ ಜಮೀರ್ ಅಹ್ಮದ್ ಅವರಿಗೇನಾದರೂ ಆಡಿಯೋ ಕಂಟಕವಾಗುವಂಥ ಸಾಧ್ಯತೆಗಳೇ ದಟ್ಟವಾಗಿದ್ದರೆ ಅಲ್ಲಿ ಬರಬಹುದಾದಂಥ ಚರ್ಚೆಗೆ ಬರಬಹುದಂತ, ಅವರಿಗೆ ಸರಿಸಮಾನವಾಗಿ ಪೈಪೋಟಿಯಲ್ಲಿ ಹೆಸರು ರೇಸ್ಗೆ ಬರಬಹುದಂತ ಎರಡು ಹೆಸರುಗಳು ಕಾಣ್ತಾ ಇದೆ. ಅದು ಒಂದು ಯುಟಿ ಖಾದರ್ ಅವರು, ಮತ್ತೊಂದು ಹ್ಯಾರಿಸ್ ಅವರು. ಹ್ಯಾರಿಸ್ ಮತ್ತು ಖಾದರ್ ಅವರ ಹೆಸರುಗಳ ಮುಂಚೂಣಿಗೆ ಬಂತು ಅಂದರೆ ಸಹಜವಾಗಿ ಒಂದು ರೀತಿಯ ಚೆಕ್ಮೇಟ್ ಸಿಗ್ಬೋದು, ಅದು ಜಮೀರ್ ಅವರಿಗೆ. ಇಲ್ಲ, ಜಮೀರ್ ಅವರು ಎಲ್ಲವನ್ನು ಮೀರಿ ಅವರು ಸಚಿವ ಸ್ಥಾನವನ್ನು ಪಡೆಯುವಲ್ಲಿ ಯಶಸ್ವಿ ಆದರೆ ಅವರು ರಾಜ್ಯ ಮುಸ್ಲಿಂ ಸಮುದಾಯದ ಪ್ರಭಾವಿ ನಾಯಕ, ಅವರ ಪ್ರಭಾವಕ್ಕೆ ಹೈಕಮಾಂಡ್ ಮಣಿದಿದೆ ಅನ್ನುವಂಥದ್ದೇ ಲೆಕ್ಕಾಚಾರ ಆಗುತ್ತೆ. ಹಾಗಾಗಿ ಯಾರು ಆಗಬಹುದು ಆ ಸಮುದಾಯದಲ್ಲಿ ಅಂದರೆ ಇದ್ರ ಮಧ್ಯದಲ್ಲಿ ಯುಟಿ ಖಾದರ್ ಅವರು ಭೋಜನ ಕೂಟವನ್ನು ಏರ್ಪಡಿಸಿರುವಂಥದ್ದು ಅಂದರೆ ಏನೋ ಒಂದು ರೀತಿ ವಿದಾಯದ ರೀತಿಯಲ್ಲಿ ಏರ್ಪಡಿಸಿದ್ರು ಅನ್ನುವಂಥ ಕುತೂಹಲವನ್ನು ಕೂಡ ಮೂಡಿಸಿದೆ. ಇದು ಅರುಣ್. ಓಕೆ, ಧನ್ಯವಾದಗಳು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸೊ ಫೈನಲಿ ಈಗ ಯುಟಿ ಖಾದರ್ ಅವರು ಭೋಜನ ಕೂಟವನ್ನು ನೌಕರಿಗೆ ಸಿಬ್ಬಂದಿಗೆ ಏರ್ಪಡಿಸಿದ್ದಾರೆ ಅನ್ನೋದಾದರೆ ಬೇರೆ ಏನೂ ರೀಸನ್ ಇಲ್ಲ. ಈಗ ಸಿದ್ದರಾಮಯ್ಯನವರು ಹೇಗೆ ಬ್ರೇಕ್ಫಾಸ್ಟ್ ಮೀಟಿಂಗನ್ನು, ವಿದಾಯದ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಇಟ್ಕೊಂಡಿದ್ರು, ಹಾಗೆ ಈಗ ಯುಟಿ ಖಾದರ್ ಅವರು ಕೂಡ ಅವರ ಅಲ್ಲಿ ಸಿಬ್ಬಂದಿಗಳಿಗೆ ಇಟ್ಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ.